ಮೈಸೂರಿನ ಎಂಡಿಸಿಸಿ ಬ್ಯಾಂಕ್ ಬಳಿ ಸಮಯಕ್ಕೆ ಸರಿಯಾಗಿ ಸಾಲ ನೀಡದ ಬ್ಯಾಂಕ್ ಎಂದು ಹುಣಸೂರು ರೈತರು ಶಾಸಕ ಜಿಡಿ ಹರೀಶ್ ಗೌಡ ನೇತೃತ್ವದಲ್ಲಿ ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮೈಸೂರಿನ ಎಂಡಿಸಿಸಿ ಬ್ಯಾಂಕ್ ಬಳಿ ಹುಣಸೂರು ರೈತರು ಪ್ರತಿಭಟನೆ ನಡೆಸಿದ್ದು, ಸಮಯಕ್ಕೆ ಸರಿಯಾಗಿ ಸಾಲ ನೀಡದ ಬ್ಯಾಂಕ್ ಹಾಗೂ ಬ್ಯಾಂಕ್ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹುಣಸೂರು ಶಾಸಕ ಜಿಡಿ ಹರೀಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು, ಬ್ಯಾಂಕ್ ಮುಂಭಾಗ ಪ್ರತಿಭಟನಾ ಧರಣಿ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು. ಸಾಲ ಮರುಪಾವತಿ ಮಾಡಿದ್ದರೂ ಸಾಲ ಕೊಡಲು ಮೀನಾಮೇಷ ಎಣಿಸುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಜಿಡಿ ಹರೀಶ್ ಗೌಡ, ಎಂಡಿಸಿಸಿ ಬ್ಯಾಂಕ್ ದಿವಾಳಿಯಾಗಿದೆ, ರೈತರಲ್ಲೂ ಜೆಡಿಎಸ್, ಬಿಜೆಪಿ, ಕಾಂಗ್ರೆಸ್ ಎಂಬಂತಾಗಿದೆ ಎಂದು ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇನ್ನು ಹನಿ ಟ್ರ್ಯಾಪ್ ವಿಚಾರವಾಗಿ ಮಾತನಾಡಿದ ಅವರು, ಸದನದಲ್ಲಿ ಬರೀ ಇದೇ ಆಗಿದೆ, ರೈತರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ, ಸದನದಲ್ಲಿ ರೈತರ ಪರ ಸರ್ಕಾರ ಧ್ವನಿ ಎತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗುರು ಈಗ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಅವರು ರೈತರಲ್ಲಿ. ನಾನು ಬಹುಶಃ ಎಲ್ಲೂ ಸಹ ನಾನು ಈ ರೀತಿಯಾದಂಥ ಪರಿಸ್ಥಿತಿ ನಾನು ನೋಡಿರಲಿಲ್ಲ ಇಲ್ಲಿ ತನಕ. ರೈತರಲ್ಲೂ ಕಾಂಗ್ರೆಸ್ಸು, BJP, ಜನತಾದಳ ಅಂತಕ್ಕಂಥ ನೋಡಿಲ್ಲ ನಾನು. ಇವತ್ತು ಕುಮಾರಣ್ಣ ಅವರು 26,000 ಕೋಟಿ ಸಾಲ ಮನ್ನಾ ಮಾಡಿದರು. 26,000 ಕೋಟಿ ಇವನು BJP, ಇವನು ಜನತಾದಳ, ಇವನು ಕಾಂಗ್ರೆಸ್ಸು, ಇವನು ಈ ಜಾತಿ ಆ ಜಾತಿ ಯಾವುದನ್ನೂ ಸಹ ನೋಡಿರಲಿಲ್ಲ. ಇವತ್ತು ನಮಗೆ ಗೊತ್ತಾಗ್ತಿಲ್ಲ ಮುಖ್ಯಮಂತ್ರಿಗಳ ನಿರ್ದೇಶನವನ್ನು ಕೊಟ್ಟಿದ್ದಾರೋ, ಮಂತ್ರಿಗಳ ನಿರ್ದೇಶನವನ್ನು ಕೊಟ್ಟಿದ್ದಾರೋ. ಬಹುಶಃ ಇವತ್ತು DCC ಬ್ಯಾಂಕ್ನಲ್ಲಿ ಆಡಳಿತಾಧಿಕಾರಿ ಇದ್ದಾರೆ. ಒಬ್ಬ ನಿವೃತ್ತ ಅಧಿಕಾರಿಯನ್ನು ಇವತ್ತು DCC ಬ್ಯಾಂಕ್ನಲ್ಲಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ದಾರೆ. ಅವ್ರಿಗೆ ಯಾರು ಸೂಚನೆ ಕೊಡ್ತಾ ಇದ್ದಾರೆ, ಅವ್ರು ಯಾರು ಮಾತನ್ನ ಕೇಳ್ತಾರೆ ಅಂತಕ್ಕಂಥದ್ದು ಬಹುಶಃ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಸರ್ಕಾರ ಏನು ಮಾರ್ಗದರ್ಶನವನ್ನು ಕೊಡ್ತಿದ್ದಾರೆ ಅದರಂತೆ ಇವತ್ತು DCC ಬ್ಯಾಂಕ್ ನಡ್ಕೊಳ್ತಾ ಇದೆ. ಒಂದು ಕಡೆ DCC ಬ್ಯಾಂಕ್ನಲ್ಲಿ ಅವ್ರು ಹೇಳ್ತಕ್ಕಂಥದ್ದು, DCC ಬ್ಯಾಂಕ್ನಲ್ಲಿ ದುಡ್ಡಿಲ್ಲ, DCC ಬ್ಯಾಂಕ್ ದಿವಾಳಿಯಾಗಿದೆ. ಇನ್ನೊಂದು ಕಡೆ ಅವ್ರು ಬೇಕಾಗಿರ್ತಕ್ಕಂಥ ಸಂಘಗಳಿಗೆ ಸಾಲವನ್ನು ಕೊಡ್ತಕ್ಕಂಥದ್ದು. ಜೊತೆಗೆ ಇವತ್ತು ಇಲ್ಲೇ ಬಂದಿದೆ ನೋಟಿಸು. ಈ ರೈತ ರೇವಣ್ಣ ಬಿನ್ ಅಶ್ವತ್ಥರಾವ್ ಅಂತ ಅನುಗೂಡವರು ದುಡ್ಡು ಕಟ್ಟಿರ್ತಕ್ಕಂಥ ರಿಸಿಪ್ಟು ಸಹ ಇಲ್ಲೇ ಇದೆ. ಇಟ್ಕೊಳ್ಳಿ. ಇಲ್ಲಿದೆ ನೋಡಿ. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅನುಗೂಡು 1,60,000 ರಿಸಿಪ್ಟ್ ಕೊಟ್ಟಿದ್ದಾರೆ. ಇದು ಯಾವ ತಿಂಗಳಲ್ಲಿ? 11/9/2024 ರೈತರಿಗೆ ನೋಟಿಸ್ ಕೊಡ್ತಾರೆ. ಪುನಃ ಅನುಗೂಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಿಂದ 5/3/2025 ನೀವು 1,60,000 ಪುನಃ ಮರುಪಾವತಿ ಮಾಡಬೇಕು ಅಂತಕ್ಕಂಥದ್ದನ್ನ ಇವತ್ತು ನೋಟಿಸನ್ನು ರೈತರಿಗೆ ಕೊಡ್ತಾ ಇದ್ದಾರೆ. ಇದು ಯಾವ ರೀತಿ ಅಂತಕ್ಕಂಥದ್ದು ನಮ್ಮ ಯಾರಿಗೂ ಸಹ ಗೊತ್ತಾಗ್ತಾ ಇಲ್ಲ. DCC ಬ್ಯಾಂಕು ಅಸ್ತಿತ್ವದಲ್ಲಿದೆಯಾ? ನಮ್ಮ ಸಹಕಾರ ಇಲಾಖೆ ಅಸ್ತಿತ್ವದಲ್ಲಿದೆಯಾ? ಇಲ್ಲ ನಿಮಗೆ ಬೇಕಾದಂಗೆ ಭ್ರಷ್ಟಾಚಾರ ಮಾಡೋಕ್ಕೆ ಅಧಿಕಾರಿಗಳನ್ನ ಬಿಟ್ಟಿದ್ದೀರಾ? ಜೊತೆಗೆ ಇವತ್ತು ತಮ್ಗೆ ಬೇಕಾಗಿ ಇವತ್ತು ಆಡಳಿತ ಮಂಡಳಿಗಳನ್ನ ಇರ್ತಕ್ಕಂಥ 27 ಸೊಸೈಟಿಗಳ ಪೈಕಿ 12 ಸೊಸೈಟಿಗಳಲ್ಲಿ ಆಡಳಿತಾಧಿಕಾರಿಗಳ ಅಧಿಕಾರ ನಡೀತಾ ಇದೆ. 12 ಸೊಸೈಟಿಗಳಲ್ಲಿ ಇವತ್ತು ಆಡಳಿತಾಧಿಕಾರಿಗಳನ್ನ ಹಾಕ್ಕೊಂಡಿದ್ದೀರಿ. ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆ ತರ್ತಾ ಇದ್ದೀರಿ. ಸಹಕಾರ ಸಂಘಗಳ ಚುನಾವಣೆಯನ್ನು ನಡೆಸಬಾರ್ದು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ. ಸಹಕಾರ ಸಂಘಗಳ ಚುನಾವಣೆ ಯಾಕೆ ನಡೆಸಬಾರ್ದು? ನೀವು ಅಲ್ಲಿ ಹರೀಶ್ ಗೌಡ ಬರಬಾರ್ದು, DCC ಬ್ಯಾಂಕ್ಗೆ ಹರೀಶ್ ಗೌಡ ಬರಬಾರ್ದು ಅಂತಕ್ಕಂಥದ್ದು ನಿಮ್ಮ ಉದ್ದೇಶ. ನಾನು ಇವತ್ತು ಘೋಷಣೆ ಮಾಡ್ತಾ ಇದ್ದೀನಿ, DCC ಬ್ಯಾಂಕ್ನ ಸರಿಯಾಗಿ ನಡೆಸಿ. ನಾನು ಅಧಿಕಾರಕ್ಕೆ ಬರದೇ ಇದ್ರೂ ಪರವಾಗಿಲ್ಲ, ನಾನು DCC ಬ್ಯಾಂಕ್ ಒಳಗಡೆ ಬರದೇ ಇದ್ರೂ ಪರವಾಗಿಲ್ಲ. ದಯಮಾಡಿ ನಮ್ಮ ರೈತರಿಗೆ ಅನ್ಯಾಯ ಮಾಡಬೇಡಿ. ಇವತ್ತು ರೈತರು ಸಾಲವನ್ನು ತೆಗೆದುಕೊಳ್ಳಿಕ್ಕೆ 1 ತಿಂಗಳು, 2 ತಿಂಗಳು, 3 ತಿಂಗಳು, 5 ತಿಂಗಳು ಅಲಿಬೇಕಾದಂಥ ಪರಿಸ್ಥಿತಿ. ನಮ್ಮ ಸಹಕಾರ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರ. ಇವತ್ತು ಅಧಿಕಾರಿಗಳು ಯಾವ ರೀತಿ ಆಗಿದ್ದಾರೆ ಅಂತ ಹೇಳಿದರೆ, ನಮ್ಮ ಹುಣಸೂರು ತಾಲೂಕಿನ ಅಸಿಸ್ಟೆಂಟ್ ರಿಜಿಸ್ಟ್ರಾರು
64 ಎನ್ಕ್ವೈರಿ ಆಗ್ತಾರೆ. ಸೊಸೈಟಿ ಮೇಲೆ ಎನ್ಕ್ವೈರಿಗೆ ತನಿಖೆಗೆ ಆದೇಶವನ್ನು ಮಾಡ್ತಾರೆ. ಲಂಚವನ್ನು ಫೋನ್ಪೇ ಮುಖಾಂತರ ಇಸ್ಕೊಳ್ತಾರೆ. ಅದಕ್ಕೆ ದಾಖಲಾತಿ ಇದೆ ಇಲ್ಲಿ ನೋಡಿ. ಲಂಚವನ್ನು ಅನಸೂಯ ARCS ಇಲ್ಲಿ ಹೇಳ್ತಾರೆ 36,000 ರೂಪಾಯಿ ಲಂಚವನ್ನು ಫೋನ್ಪೇ ಮುಖಾಂತರ ಸೊಸೈಟಿ ಸೆಕ್ರೆಟರಿಯಿಂದ ಫೋನ್ಪೇ ಮುಖಾಂತರ ತೆಗೆದುಕೊಂಡು ತನಿಖೆಯನ್ನು ಇವತ್ತು ಬೇಕಾದ ದಿಕ್ಕಿನಲ್ಲಿ ನಡೆಸ್ತಕ್ಕಂಥದ್ದು.